ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 12/7/2026 ಪ್ರಾತಃ ಮುರಳಿ. ಅವ್ಯಕ್ತ ಬಾಗ್ದಾದ ರಿವೈಸ್ ಮುರಳಿಯ ದಿನಾಂಕ 31/12/2010. ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ ಕೊಡುವುದರ ಜೊತೆ ಹಳೆಯ ಸಂಸ್ಕಾರಗಳಿಗೆ ಬೀಳ್ಕೊಡುಗೆ ಕೊಟ್ಟು ನಿರ್ವಿಘ್ನವಾಗಿರುವ ದೃಢ ಸಂಕಲ್ಪ ಮಾಡಿ ಮತ್ತು ದಯಾಹೃದಯಿ ಮಾಸ್ಟರ್ ದಾತಾರಾಗಿ ಮನಸಾ ಸೇವೆಯ ಮೂಲಕ ದುಃಖಿ ಅಶಾಂತಿ ಆತ್ಮರಿಗೆ ಆಶ್ರಯ ಕೊಡಿ. ಈ ದಿನ ಬಾಪ್ದಾದರವರು 4 ಕಡೆ ಮಕ್ಕಳಿಗೆ ಹೊಸ ವರ್ಷದ ಮತ್ತು ಹೊಸ ಪ್ರಪಂಚದ ಶುಭಾಶಯಗಳನ್ನು ಕೊಡಲು ಸೂಕ್ಷ್ಮವತನದಿಂದ ಸ್ಥೂಲವತನಕ್ಕೆ ಬಂದಿದ್ದಾರೆ. ಎಲ್ಲ ಮಕ್ಕಳು ಸಹ ಸ್ನೇಹ ಮತ್ತು ಪ್ರೀತಿಯಿಂದ ತಮ್ಮ ಮಧುಬನ ಮನೆಗೆ ತಲುಪಿದ್ದೀರಿ. ಪ್ರಪಂಚದವರಂತೂ ಕೇವಲ ಹೊಸ ವರ್ಷ ಆಚರಣೆ ಮಾಡ್ತಾರೆ, ಯಾವುದು 1 ದಿನ ಮಾತ್ರ ಇರ್ತದೆ. ತಾವು ಹೊಸ ಪ್ರಪಂಚದ ಆಚರಣೆ ಸಂಗಮ ಯುಗದಲ್ಲಿ ಸದಾ ಮಾಡುತ್ತಿರುತ್ತೀರಿ. ತಮ್ಮ ಎದುರಿನಲ್ಲಿ ಹೊಸ ಪ್ರಪಂಚ ಸದಾ ಸಮಾವೇಶವಾಗಿದೆ. ನೆನಪು ಮಾಡಿ ಮತ್ತು ತಲುಪಿಬಿಡಿ. ಕಣ್ಗಳಲ್ಲಿ ಸಮಾವೇಶ ಆಗಿದೆಯಲ್ಲವೇ? ಈಗೀಗ ಸಂಗಮ ಯುಗ ಆಗಿದೆ. ಇಂದು ಸಂಗಮ ಯುಗದಲ್ಲಿದ್ದೇವೆ ಮತ್ತು ನಾಳೆ ನಮ್ಮ ರಾಜ್ಯಕ್ಕೆ ಹೊರಟು ಹೋಗ್ತೇವೆ ಎಂಬ ಅನುಭವ ಆಗ್ತದೆ. ಈ ರೀತಿ ನಯನಗಳಲ್ಲಿ ಸ್ಪಷ್ಟವಾಗಿ ಕಂಡುಬರ್ತದೆ. ಪ್ರಪಂಚದವರಂತೂ ಒಬ್ಬರಿಗೊಬ್ಬರು 1 ದಿನದ ಶುಭಾಶಯಗಳನ್ನು ನೀಡ್ತಾರೆ. ಆದರೆ ತಮಗೆ ಬಾಪ್ದಾದರವರು ಉಡುಗೊರೆ ರೂಪದಲ್ಲಿ ಸ್ವರ್ಣಿಮ ಪ್ರಪಂಚವನ್ನು ನೀಡಿದ್ದಾರೆ, ಯಾವುದು ಹೆಚ್ಚು ಸಮಯ ನಡೆಯುವುದಿದೆ. ಈ ರೀತಿ ನಯನಗಳಲ್ಲಿ ಸಮಾವೇಶ ಆಗಿದೆಯೇ? ಯಾವುದರಿಂದ 1 ಸೆಕೆಂಡಿನಲ್ಲಿ ತಲುಪಬಹುದು. ಎಲ್ಲರ ಎದುರಿನಲ್ಲಿ ಸ್ವರ್ಣಿಮ ಪ್ರಪಂಚ ನಯನಗಳಲ್ಲಿ ಸಮಾವೇಶವಾಗಿದೆ. 1 ಸೆಕೆಂಡಿನಲ್ಲಿ ತಲುಪಬಹುದಲ್ಲವೇ? ಇಂದು ಸಂಗಮ ಯುಗದಲ್ಲಿದ್ದೀರಿ, ನಾಳೆ ರಾಜ್ಯಾಧಿಕಾರಿಯಾಗಿ ರಾಜ್ಯ ಮಾಡ್ತೀರಿ. ಈಗ ಸಮಯದನುಸಾರವಾಗಿ ತಾವು ಪೂರ್ವಜರ ಭಕ್ತರು ದುಃಖಿ ಮತ್ತು ಅಶಾಂತರಾಗಿರುವ ಕಾರಣ ತಾವು ಪೂರ್ವಜಾತ್ಮರುಗಳನ್ನು ಎಷ್ಟೊಂದು ಕೂಗುತ್ತಿದ್ದಾರೆ. ಶಬ್ದ ಕೇಳಿ ಬರುತ್ತದೆಯೇ? ಕೊಡಿ ಕೊಡಿ ಎಂದು ಕೂಗುತ್ತಿದ್ದಾರೆ. ಅಂದಾಗ ತಾವಾತ್ಮರು ದಯಾಹೃದಯಿ ಕಲ್ಯಾಣಕಾರಿ ದಾತನ ಮಕ್ಕಳ ರೂಪದಲ್ಲಿ ಆತ್ಮರಿಗೆ ಮನಸಾ ಸೇವೆಯ ಮೂಲಕ ಕೊಡುವ ಕಾರ್ಯವನ್ನು ಮಾಡಬೇಕು. ಬಾಪ್ದಾದರವರಿಗೆ ಬಹಳ ದಯೆ ಬರ್ತದೆ. ಈ ದುಃಖಿ ಅಶಾಂತ ಆತ್ಮಗಳ ಮೇಲೆ ತಮಗೂ ದಯೆ ಬರ್ತದೆಯಲ್ಲವೇ? ಇಂದು ಬ್ರಹ್ಮಬಾಬಾರವರಿಗೆ ಕೆಮ್ಮು ಬಂದಿದೆ. ತಮಗೂ ಸಹ ಆತ್ಮಗಳ ಮೇಲೆ ದಯೆ ಬರುತ್ತಿದೆಯಲ್ಲವೇ? ಈಗ ಈ ವರ್ಷದಲ್ಲಿ, ಏಕೆಂದರೆ ಈ ದಿನ ಹೊಸ ವರ್ಷ ಬರ್ತಿದೆ ಮತ್ತು ಹಳೆಯ ವರ್ಷ ಹೋಗುವುದಿದೆ. ಅಂದಾಗ ಹೋಗುವ ವರ್ಷದಲ್ಲಿ ತಾವು ಯಾವ ಪ್ಲಾನ್ ಮಾಡಿದ್ದೀರಿ? ವರ್ಷವಂತೂ ಹೋಗ್ತದೆ, ಆದರೆ ತಾವೆಲ್ಲರೂ ತಮಗಾಗಿ ವರ್ಷದ ಜೊತೆ ಯಾವುದನ್ನು ಬೀಳ್ಕೊಡುಗೆ ಮಾಡ್ತೀರಾ? ಹೇಗೆ ವರ್ಷ ಬೀಳ್ಕೊಡುಗೆ ತೆಗೆದುಕೊಳ್ತದೆ, ಅದೇ ರೀತಿ ತಾವು ತಮ್ಮ ಜೀವನದಲ್ಲಿ ಯಾವುದಕ್ಕೆ ಬೀಳ್ಕೊಡುಗೆ ಕೊಡ್ತೀರಾ ಮತ್ತು ಯಾವುದು ಹೊಸತನ್ನು ತುಂಬಿಸಿಕೊಳ್ತೀರಾ? ಸದಾ ಕಾಲಕ್ಕಾಗಿ ಬೀಳ್ಕೊಡುಗೆ ಕೊಡುತ್ತೀರಾ ಅಥವಾ ಸ್ವಲ್ಪ ಸಮಯಕ್ಕಾಗಿ ಕೊಡ್ತೀರಾ? ಏಕೆಂದರೆ ಇದುವರೆಗೆ ಯಾವ ಹಳೆಯ ಸಂಸ್ಕಾರ ಉಳಿದಿದೆ ಆ ಸಂಸ್ಕಾರಗಳನ್ನು ಮನಸ್ಸಿನಲ್ಲಿ ನೋಡಿಕೊಂಡು ತಿಳಿದು ಸಮಾಪ್ತಿ ಮಾಡಲೇಬೇಕು ಎಂದು ಬಾಪ್ದಾದರವರು ಸೂಚನೆ ನೀಡಿದರು. ಬಾಪ್ದಾದರವರಿಗೆ ಈ ಹಳೆಯ ಸಂಸ್ಕಾರ
ಪುರುಷಾರ್ಥದಲ್ಲಿ ವಿಘ್ನ ರೂಪದಲ್ಲಿ ಕಂಡುಬರ್ತದೆ. ಮಕ್ಕಳು ಒಂದು ಕಡೆ ಬಾಬಾರವರೇ ನನ್ನ ಸಂಸಾರ ಎಂದು ಹೇಳ್ತಾರೆ, ನಂತರ ಹಳೆಯ ಸಂಸ್ಕಾರ ಎಲ್ಲಿಂದ ಬಂದಿದೆ? ಬಾಬಾರವರೇ ಸಂಸಾರ ಅರ್ಥಾತ್ ಸರ್ವಸ್ವ ಅಂದಾಗ ಈ ಹಳೆಯ ಸಂಸಾರ, ಹಳೆಯ ಪ್ರಪಂಚ ಯಾವುದು ಪುರುಷಾರ್ಥದಲ್ಲಿ ವಿಘ್ನ ಹಾಕುತ್ತಿದೆ ಅದು ಸಮಾಪ್ತಿಯಾಗಬೇಕಲ್ಲವೇ? ಅಮೃತ ವೇಳೆ ಎಲ್ಲರೂ ವಾರ್ತಾಲಾಪ ಮಾಡಿದಾಗ ಎಲ್ಲರೂ ತಮ್ಮ ಚಾರ್ಟ್ ಕೊಡ್ತಾರೆ. ಆದರೆ ಇದುವರೆಗೆ ಹಳೆಯ ಸಂಸ್ಕಾರವೇ ಪುರುಷಾರ್ಥವನ್ನು ನಿಧಾನ ಮಾಡುವುದು ಬಾಪ್ದಾದರವರು ನೋಡಿದ್ದಾರೆ. ಅಂದಾಗ ಈ ದಿನ ವರ್ಷಕ್ಕೆ ಬೀಳ್ಕೊಡುಗೆ ಕೊಡುತ್ತಾ ಈ ಸಂಸ್ಕಾರಗಳಿಗೂ ಬೀಳ್ಕೊಡುಗೆ ಕೊಡಲು ಸಾಧ್ಯವೇ? ಬೀಳ್ಕೊಡುಗೆ ಕೊಡಲು ಸಾಧ್ಯವೇ? ಕೈ ಎತ್ತಿ ಕೊಡಬೇಕಾಗ್ತದೆ. ಕೈ ಎತ್ತುವುದು ಬಹಳ ಸಹಜವಾಗಿದೆ, ಆದರೆ ಮನಸ್ಸಿನ ಕೈ ಎತ್ತಬೇಕು. ಎತ್ತುತ್ತಿದ್ದಾರೆ. ಹಳೆಯ ಸಂಸ್ಕಾರಗಳಿಗೆ ಸದಾ ಕಾಲಕ್ಕಾಗಿ ಕೈ ಎತ್ತುತ್ತಿದ್ದಾರೆ. ಮತ್ತೆ ಎತ್ತಿ, ಒಳ್ಳೆಯದು. ಬಾಪ್ದಾದರವರನ್ನು ಮೆಜಾರಿಟಿ ಮಕ್ಕಳು ಕೈ ಎತ್ತಿ ಖುಷಿ ಮಾಡಿದ್ದಾರೆ, ಸಾಹಸವಂತ ಮಕ್ಕಳಾಗಿದ್ದಾರೆ ಎಂದು ಬಾಪ್ದಾದರವರಿಗೆ ಖುಷಿ ಇದೆ. ಎಲ್ಲಿ ಧೈರ್ಯ ಇರ್ತದೆ ಅಲ್ಲಿ ಬಾಪ್ದಾದರವರ ಸಹಯೋಗ ಸದಾ ಇರ್ತದೆ. ಈಗ ಯಾರು ಕೈ ಎತ್ತಿದ್ದಾರೆ ಎಂದರೆ ಪ್ರತಿಯೊಂದು ಸ್ಥಾನ ಚಿಕ್ಕದು ದೊಡ್ಡದು ಸದಾ ಕಾಲಕ್ಕಾಗಿ ನಿರ್ವಿಘ್ನ ಆಗಿದೆಯಲ್ಲವೇ? ಏಕೆಂದರೆ ಬಾಪ್ದಾದರವರ ಬಳಿ ಯಾವ ರಿಸಲ್ಟ್ ಬರ್ತದೆ ಅದರ ಕಾರಣ ಹಳೆಯ ಸಂಸ್ಕಾರ ಇರ್ತದೆ. ಇಂದು ಸಂಸ್ಕಾರ ಸಂಕಲ್ಪದಿಂದ ಸಮಾಪ್ತಿ ಮಾಡುವುದು ಅರ್ಥಾತ್ ನಿರ್ವಿಘ್ನ ಭವದ ವರದಾನವನ್ನು ತೆಗೆದುಕೊಂಡಿದ್ದೀರಾ? ವರದಾನವನ್ನು ತೆಗೆದುಕೊಂಡಿದ್ದೀರಾ? ಧೈರ್ಯದ ಫಲವಂತೂ ಸಿಗುತ್ತದೆಯಲ್ಲವೇ? ಒಂದು ಹೆಜ್ಜೆಯ ಮಕ್ಕಳ ಧೈರ್ಯಕ್ಕೆ ಅನೇಕ ಹೆಜ್ಜೆಗಳ ತಂದೆಯ ಸಹಯೋಗ ಇದ್ದೇ ಇದೆ ಎನ್ನುವುದು ಬಾಪ್ದಾದರವರ ವರದಾನ ಸಿಕ್ಕಿದೆ. ಅಂದಾಗ ನಾವು ಹಳೆಯ ಸಂಸ್ಕಾರಗಳನ್ನು ಕೊಟ್ಟಿದ್ದೇವೆ ಎಂಬ ಸಂಕಲ್ಪವನ್ನು ಇಂದಿನಿಂದ ನೆನಪಿಟ್ಟುಕೊಳ್ಳಬೇಕು. ಒಂದು ವೇಳೆ ತಮ್ಮ ಬಳಿ ವಾಪಸ್ ಬಂದರೆ ಏನು ಮಾಡ್ತೀರಿ? ವಾಪಸ್ ಕೊಟ್ಟಿರುವ ವಸ್ತು ತಮ್ಮ ಬಳಿ ಇಟ್ಟುಕೊಳ್ಳೋದಿಲ್ಲ. ಏಕೆಂದರೆ ಕೊಟ್ಟಿರುವ ವಸ್ತು ನನ್ನದಲ್ಲ, ತನ್ನದಲ್ಲ ಅಂದಾಗ ತಮ್ಮ ಬಳಿ ಹೇಗೆ ಇಟ್ಟುಕೊಳ್ಳಲು ಸಾಧ್ಯ? ತಂದೆಗೆ ಕೊಟ್ಟರೆ ತಂದೆಗೇ ಕೊಡುತ್ತೀರಲ್ಲವೇ? ಪಕ್ಕಾ ಅಲ್ಲವೇ? ಕೊಟ್ಟಿದ್ದೀರಲ್ಲವೇ? ಪಕ್ಕಾ? ಈಗ ಎರಡೆರಡು ಕೈ ಎತ್ತಿ ಪಕ್ಕ. ಹಿಂದಿನವರೂ ಸಹ ಎತ್ತುತ್ತಿದ್ದಾರೆ. ಬಾಪ್ದಾದರವರಿಗೆ ಕಲಿಯುಗದಲ್ಲಿರುತ್ತಾ ತಂದೆಯ ಮೂಲಕ ಯಾವ ಪ್ರಾಪ್ತಿಯಾಗಿದೆ ಅದರ ಅನುಭವ ಈಗ ಸಂಗಮ ಯುಗದಲ್ಲಿ ಮಾಡ್ತೇವೆ ಎಂಬ ಖುಷಿ ಇದೆ. ಪ್ರಪಂಚದವರಿಗಾಗಿ ಕಲಿಯುಗವಾಗಿದೆ, ಆದರೆ ತಮಗಾಗಿ ಸಂಗಮ ಯುಗ ಅರ್ಥಾತ್ ಸರ್ವ ಪ್ರಾಪ್ತಿಗಳ ಯುಗವಾಗಿದೆ. ಪರಮಾತ್ಮನ ಪ್ರಾಪ್ತಿಗಳು, ಸರ್ವ ಗುಣಗಳು, ಸರ್ವ ಪ್ರಾಪ್ತಿಗಳ ಖಜಾನೆ ಯಾವುದು ಪ್ರಾಪ್ತಿಯಾಗಿದೆ ಅದರ ಪ್ರಾಕ್ಟಿಕಲ್ ಅನುಭವ ಮಾಡ್ತೀರಿ. ಅಂದಾಗ ಈ ದಿನ ಬಾಪ್ದಾದರವರು ಯಾರೆಲ್ಲ ಕೈ ಎತ್ತಿದ್ದಾರೆ ಆ ಎಲ್ಲಾ ಮಕ್ಕಳು ಸಮ್ಮುಖದಲ್ಲಿ ಕುಳಿತಿರಬಹುದು, ದೂರದಲ್ಲಿ ಕುಳಿತಿರಬಹುದು, ದೇಶ ವಿದೇಶದಲ್ಲಿ ಕೇಳುತ್ತಿರುವ ಎಲ್ಲಾ ಮಕ್ಕಳಿಗೆ ಬಹಳ ಹೃದಯದಿಂದ ಏನು ಕೊಡ್ತಾರೆ? ಶುಭಾಶಯಗಳನ್ನಂತೂ ನೀಡ್ತಿದ್ದಾರೆ. ಆದರೆ ಶುಭಾಶಯಗಳ ಜೊತೆ ಎಲ್ಲರ ಮಸ್ತಕದ ಮೇಲೆ ಕೈ ಇಡ್ತಿದ್ದಾರೆ. ತಾವೂ ಸಹ ಬಾಪ್ದಾದರವರೂ ಸಹ ವಾಹ್ ಮಕ್ಕಳೇ ವಾಹ್ ಎಂದು ಮನಸ್ಸಿನಲ್ಲೇ ನರ್ತನೆ ಮಾಡ್ತಿದ್ದಾರೆ. ಈಗ ತಾವೂ ಸಹ ಮನಸ್ಸಿನಲ್ಲಿಯೇ ನರ್ತನೆ ಮಾಡ್ತಿದ್ದೀರಾ? ಹಾಜಿ ಎಂದು ಹೇಳಿ. ಈಗ ಟೀಚರ್ಸ್ ನೋಡಿಕೊಳ್ಳಬೇಕು. ಯಾರೆಲ್ಲ ಟೀಚರ್ಸ್ ಬಂದಿದ್ದಾರೆ ಕೈ ಎತ್ತಿ? ವಿದೇಶದ ಟೀಚರ್ಸ್ ಸಹ ಇದ್ದಾರಲ್ಲವೇ? ಬಾಪ್ದಾದರವರಿಗಂತೂ ಪ್ರತಿಯೊಬ್ಬ ಮಗುವಿನ ದೃಢ ಸಂಕಲ್ಪ ಕೇಳಿ ಈಗ ಬಾಪ್ದಾದರವರು ಏನು ಬಯಸುತ್ತಾರೋ ತಂದೆಯ ಸಮಾನ ಮಕ್ಕಳು ಲಕ್ಷ್ಯ ಇಟ್ಟುಕೊಂಡಿದ್ದಾರೆ. ಸಂಪೂರ್ಣರಾಗುವ ಲಕ್ಷ್ಯ ಇಟ್ಟುಕೊಂಡಿರುವುದನ್ನು ನೋಡಿ ಬಾಪ್ದಾದರವರಿಗೆ ಖುಷಿಯಾಗ್ತದೆ. ಅದರಲ್ಲಿ ನಿರ್ವಿಘ್ನರಾಗುವ ದೃಢ ಸಂಕಲ್ಪ ಸಂಪನ್ನ ಸಮಯವನ್ನು ಸಮೀಪ ತೆಗೆದುಕೊಂಡು ಬರ್ತದೆ. ಬಾಪ್ದಾದರವರಿಗೆ ಎಲ್ಲಾ ಮಕ್ಕಳು ಯಾವ ಸಂಕಲ್ಪ ಮಾಡಿದ್ದಾರೆ ಅದನ್ನು ಸಂಪನ್ನ ಮಾಡ್ತಾರೆ ಎಂಬ ಖುಷಿಯೂ ಸಹ ಇದೆ. ಮತ್ತು ಪ್ರಪಂಚದವರು ದುಃಖಿ ಅಶಾಂತಿ ಆಗಿದ್ದಾರೆ, ಅವರಿಗೂ ಸಹ ಯಾವುದಾದರೂ ಆಶ್ರಯ ಕೊಡುತ್ತಿರುತ್ತಾರೆ. ಏಕೆಂದರೆ ಬಾಪ್ದಾದರವರಿಗೆ ಮಕ್ಕಳ ಕೂಗು ಚೀರಾಟ ಸಹನೆಯಾಗೋದಿಲ್ಲ. ತಮ್ಮ ಪರಿವಾರ ಆಗಿದೆಯಲ್ಲವೇ? ಅಂದಾಗ ಬಹಳ ದುಃಖ ಅಶಾಂತಿ ಹೆಚ್ಚಾಗ್ತಿದೆ. ಈಗ ದಯಾಹೃದಯಿಯಾಗಿ ನಡೆಯುತ್ತಾ ಓಡಾಡುತ್ತಾ ಅಮೃತ ವೇಳೆಯ ಆತ್ಮಗಳಿಗೆ ಮನಸಾ ಸೇವೆ ಖಂಡಿತ ಮಾಡ್ತೇವೆ.
ಎಂಬ ಸಂಕಲ್ಪವನ್ನು ಜೊತೆಯಲ್ಲಿ ಮಾಡಿ. ಈ ಸಂಕಲ್ಪ ಮಾಡಲು ಸಾಧ್ಯವೇ? ಹೇಗೆ ಸಂಕಲ್ಪ ಮಾಡಿದರೆ ಸಂಸ್ಕಾರವನ್ನು ಸದಾಕಾಲಕ್ಕಾಗಿ ಸಮಾಪ್ತಿ ಮಾಡುತ್ತೀರಿ. ಸದಾಕಾಲಕ್ಕಾಗಿ ಸಂಕಲ್ಪ ಮಾಡಿದ್ದೀರಲ್ಲವೇ? ಸ್ವಲ್ಪ ಸಮಯಕ್ಕೆ ಅಲ್ಲ ತಾನೆ? ಹೇಗೆ ಸಂಸ್ಕಾರವನ್ನು ಸಮಾಪ್ತಿ ಮಾಡಿ ತಂದೆಯ ಸಮಾನರಾಗ್ತೀರಿ, ಅದೇ ರೀತಿ ದಾತನ ಮಕ್ಕಳಾಗಿ ಮಾಸ್ಟರ್ ದಾತನ ಸ್ವರೂಪದಿಂದ ಮನಸಾ ಸೇವೆಯನ್ನು ಸಹ ಮಾಡಬೇಕು. ಇದಕ್ಕಾಗಿ ತಯಾರಾಗಿದ್ದೀರಾ? ಮನಸಾ ಸೇವೆಯನ್ನು ಮಾಡಲು ತಯಾರಾಗಿದ್ದೀರಾ? ಮನಸಾ ಸೇವೆ ಮಾಡುವವರು ಕೈ ಎತ್ತಿ. ಇಡೀ ದಿನದಲ್ಲಿ ಸಮಯ ಸಿಕ್ಕಾಗ ಮನಸಾ ಸೇವೆ ಖಂಡಿತ ಮಾಡಬೇಕು. ಏಕೆಂದರೆ ತಾವು ಮಕ್ಕಳೇ ಸುಖಮಯ ಪ್ರಪಂಚವನ್ನು ತೆಗೆದುಕೊಂಡು ಬರಬೇಕು. ತಂದೆ ತಾವು ಮಕ್ಕಳನ್ನು ಈ ಸೇವೆಗಾಗಿ ರೈಟ್ ಹ್ಯಾಂಡ್ ಅನ್ನಾಗಿ ಮಾಡಿಕೊಂಡಿದ್ದಾರೆ. ಕೈಯಿಂದ ಕೊಡಲಾಗುತ್ತದೆಯಲ್ಲವೇ? ಅಂದ ಮೇಲೆ ತಾವು ತಂದೆಯ ರೈಟ್ ಹ್ಯಾಂಡ್ ಆಗಿದ್ದೀರಿ. ಬಾಪ್ತಾದ ತಾವು ರೈಟ್ ಹ್ಯಾಂಡ್ ಅರ್ಥಾತ್ ಕೈಗಳ ಮೂಲಕ ಎಲ್ಲರಿಗೂ ಯಾವುದಾದರೂ ಕೊಡುತ್ತಿರುವ ಸೇವೆಯನ್ನು ಕೊಡಲು ಬಯಸುತ್ತಾರೆ. ಅವರು ಕೊಡಿ ಕೊಡಿ ಎಂದು ಕೂಗುತ್ತಿದ್ದಾರೆ. ಮತ್ತೆ ತಾವು ದುಃಖಿಗಳಿಗೆ ಸುಖ ಕೊಡಿ, ಚಿಂತಿತರಿಗೆ ಶಾಂತಿ ಕೊಡಿ, ಪುಣ್ಯ ಕಾರ್ಯವನ್ನು ಮಾಡಿ. ಈಗ ತಾವು ಮಕ್ಕಳು ತಮ್ಮನ್ನು ತಾವು ತಿಳಿದುಕೊಂಡಿದ್ದೀರಿ, ತಂದೆಯನ್ನೂ ತಿಳಿದುಕೊಂಡಿದ್ದೀರಿ, ಆಸ್ತಿಗೆ ಅಧಿಕಾರಿಯಾಗಿದ್ದೀರಿ ಅಂದಾಗ ಅನ್ಯರನ್ನೂ ಮಾಡಿ. ಏಕೆಂದರೆ ಈಗ ಎಲ್ಲರೂ ಮುಕ್ತಿಯನ್ನು ಬಯಸುತ್ತಿದ್ದಾರೆ. ಎಲ್ಲರಿಗೂ ಮುಕ್ತಿ ಕೊಟ್ಟು ತಾವು ತಂದೆಯ ವರದಾನದ ಮೂಲಕ ರಾಜ್ಯಾಧಿಕಾರಿ ಆಗ್ತೀರಿ. ಆದ್ದರಿಂದ ತಂದೆ ಈಗ ಪ್ರತಿಯೊಬ್ಬರಿಗೆ ನಿರ್ವಿಘ್ನ ಭವ, ಸೇವಾಧಾರಿ ಭವ ಎಂಬ ಸಂಕಲ್ಪವನ್ನು ಕೊಡ್ತಿದ್ದಾರೆ. ಯಾವ ಮಕ್ಕಳು ತಂದೆಯವರಾಗಿದ್ದಾರೆ ಆ ಮಕ್ಕಳಿಗೆ ಸಂಗಮಯುಗಿ ಬ್ರಾಹ್ಮಣ ಜೀವನದ ಮಹಿಮೆಯ ಅನುಭವ ಆಗ್ತಿದೆ ಮತ್ತು ಆಗುತ್ತಲೇ ಇರ್ತದೆ. ಯಾರು ತಮ್ಮನ್ನು ಹೊಸಬರಿರಲಿ ಹಳಬರು ಆದರೂ ಬಂದಿರಲಿ, ಆದರೆ ತಮ್ಮನ್ನು ತಾವು ತಂದೆಯ ಆಸ್ತಿಗೆ ಅಧಿಕಾರಿ ಎಂದು ತಿಳಿಯುತ್ತಾರೆ. ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗುತ್ತಿರುತ್ತಾರೆ ಮತ್ತು ಮುಂಚೆಯೂ ಸಹ ಸಂಸ್ಕಾರಗಳ ಮೇಲೆ ವಿಜಯಿ ಆಗುವ ಸಂಕಲ್ಪ ಮಾಡಿದ್ದೀರಿ. ಆ ಎಲ್ಲ ಆತ್ಮಗಳು ಕೋಟಿಯಲ್ಲಿ ಕೆಲವರಾಗಿದ್ದೀರಾ ಅಥವಾ ಕೆಲವರಲ್ಲಿಯೂ ಕೆಲವರಾಗಿದ್ದೀರಾ? ಮಗು ಹೇಳ್ತದೆಯಲ್ಲವೇ, ಜನಕ ಮಗು 108ರ ಮಾಲೆ 16,000 ಮಾಲೆಯನ್ನು ಮುಖ್ಯವಾಗಿ ಸೇರಿಸಿ ಎಂದು ಅಂದಾಗ ನಾವು 16,000 ಅಥವಾ 108ರ ಮಾಲೆಯಲ್ಲಿ ಬಂದೇ ಬರ್ತವೆ ಎಂದು ತಿಳಿದಿರುವವರು ಕೈ ಎತ್ತಿ. ಹೊಸಬರು ಸಹ ಕೈ ಎತ್ತುತ್ತಿದ್ದಾರೆ. ಶುಭಾಶಯಗಳು. ನಿಶ್ಚಯ ಬುದ್ಧಿಯವರೇ ವಿಜಯಿ ಆಗ್ತಾರೆ. ಬಾಪ್ತಾದರವರಿಗೂ ಸಹ ಗೊತ್ತಿದೆ, ಯಾರು ನಿಶ್ಚಯ ಬುದ್ಧಿಯವರಿರುತ್ತಾರೆ ಅವರು ಮುಂದುವರಿಯುತ್ತಾರೆ. ಒಳ್ಳೆಯದು. ಇಲ್ಲಿ ಎದುರಿನಲ್ಲಿ ಕುಳಿತಿದ್ದೀರಲ್ಲವೇ, ಕೈ ಎತ್ತಿ. ಯಾರು ಮೊದಲನೇ ಬಾರಿ ಬಂದಿದ್ದಾರೆ ಕೈ ಎತ್ತಿ. ಎಲ್ಲರ ಕಡೆಯಿಂದ ತಮಗೆ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಯಾವ ನಿಶ್ಚಯ ಮಾಡಿದ್ದೀರಿ ಅದನ್ನು ಅಮೃತ ವೇಳೆ ಪ್ರತಿದಿನ ರಿವೈಸ್ ಮಾಡುತ್ತೀರಿ. ಬಾಪ್ತಾದರವರಿಗೆ ಮಕ್ಕಳನ್ನು ನೋಡಿ ಖುಷಿಯಾಗ್ತದೆ. ಸಮಯ ಟೂ ಲೇಟ್ಗಿಂತ ಮೊದಲು ತಾವು ಆಸ್ತಿಗೆ ಅಧಿಕಾರಿಯಾಗಿದ್ದೀರಿ. ಆದ್ದರಿಂದ ಪರಿವಾರ, ಇಲ್ಲಿಗೆ ಬಂದಿರುವವರು ಮತ್ತು ತಮ್ಮ ತಮ್ಮ ಸೆಂಟರಿನಲ್ಲಿ ಇರುವವರು ಎಲ್ಲ ಮಕ್ಕಳ ಕಡೆಯಿಂದ ಬಾಪ್ತಾದರವರು ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಈಗ ತಾವು ಒಂದು ಅದ್ಭುತ ಮಾಡಬೇಕು. ಸಾಹಸವಿದೆಯೇ? ಹೇಳಿ, ಸಾಹಸವಿದೆಯೇ? ತಾವು ಮೊದಲಿನಿಂದಲೇ ನಿರ್ವಿಘ್ನರಾಗಿರಬೇಕು. ನಿಶ್ಚಯ ಮತ್ತು ನಶೆಯಲ್ಲಿ ನಂಬರ್ 1 ಆಗಿರಬೇಕು. ಬಾಪ್ತಾದರವರಿಗೆ ಖುಷಿ ಆಗ್ತದೆ. ಹಳಬರಂತೂ ಹಳಬರೇ ಆಗಿದ್ದಾರೆ, ಆದರೆ ಹೊಸಬರು ಸ್ವಲ್ಪ ಸಮಯದಲ್ಲಿ ಅದ್ಭುತ ಮಾಡಿ ತೋರಿಸ್ತಾರೆ. ಒಳ್ಳೆಯದು. ಈಗ ಬಾಪ್ತಾದರವರು ಹೊಸಬರಿಗಾಗಲಿ ಹಳಬರಿಗಾಗಲಿ ಎಲ್ಲರಿಗೆ 1 ಸೆಕೆಂಡಿನ ಕಾರ್ಯವನ್ನು ಕೊಡ್ತಾರೆ. ಈಗೀಗ 1 ಸೆಕೆಂಡಿನಲ್ಲಿ ತಮ್ಮನ್ನು ತಾವು ಎಲ್ಲ ಸಂಕಲ್ಪಗಳಿಂದ ದೂರ ಮಾಡಿಕೊಂಡು 1 ಸೆಕೆಂಡಿನಲ್ಲಿ ಬಿಂದು ರೂಪದಲ್ಲಿ ಸ್ಥಿತ ಮಾಡಲು ಸಾಧ್ಯವೇ? ಮಾಡ್ತೀರಾ? 1 ಸೆಕೆಂಡಿನಲ್ಲಿ ನಾನು ಬಿಂದುವಾಗಿದ್ದೇನೆ, ಯಾವುದೇ ಸಂಕಲ್ಪವಿಲ್ಲ, ಬಿಂದುವಾಗಿದ್ದೇನೆ. ಯಾರು ಸೆಕೆಂಡಿನಲ್ಲಿ ಬಿಂದು ರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿರುವವರು ಕೈ ಎತ್ತಿ. ಸೆಕೆಂಡಿನಲ್ಲಿ ಹಾಕಿದ್ದೀರಾ? ಒಳ್ಳೆಯದು. ಈಗ ಈ ಅಭ್ಯಾಸ 15 ದಿನ, ಇಡೀ ದಿನದಲ್ಲಿ ಪ್ರತಿಯೊಂದು ಗಂಟೆಯಲ್ಲಿ ಬಿಂದು ಹಾಕಿ. ಈ ಅಭ್ಯಾಸ ಪ್ರತಿಯೊಬ್ಬರೂ ಮಾಡಬೇಕು ಮತ್ತು ಆ ವಾತಾವರಣದಲ್ಲಿದ್ದು ತಮ್ಮ ಕಾರ್ಯದಲ್ಲಿರುತ್ತಾ 1 ಸೆಕೆಂಡಿನಲ್ಲಿ ಬಿಂದು ರೂಪದಲ್ಲಿ ಸಫಲತೆ ಸಿಕ್ಕಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಏಕೆಂದರೆ ಇಲ್ಲಂತೂ ವಾಯುಮಂಡಲವೂ ಸಹ ಇದೆ,
ಆದರೆ ತಮ್ಮ ತಮ್ಮ ಸ್ಥಾನದಲ್ಲಿ ಇದ್ದು ಸೆಕೆಂಡಿನಲ್ಲಿ ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಬಹುದೇ? ಈ ಅಭ್ಯಾಸವನ್ನು ಮಾಡಬೇಕು. ಏಕೆಂದರೆ ಬಾಪ್ದಾದ ಎಷ್ಟು ಮುಂದುವರಿತಾ ಹೋಗ್ತೀರಿ ಅಷ್ಟು ಒಂದು ಸೆಕೆಂಡಿನಲ್ಲಿ ಬಿಂದು ಸ್ಥಿತಿಯಲ್ಲಿ ಸ್ಥಿತರಾಗುವ ಅವಶ್ಯಕತೆ ಇರ್ತದೆ ಎಂದು ಹೇಳಿದರು. ಆದ್ದರಿಂದ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ತಮ್ಮ ತಮ್ಮ ಸ್ಥಾನದಲ್ಲಿ ರಿಪೋರ್ಟ್ ಟೀಚರಿಗೆ ಬರೆದು ಕೊಡಬೇಕು. ನಂತರ ಟೀಚರ್ ಮೂಲಕ ಇಲ್ಲಿದ್ದರೂ ಇಲ್ಲದೇ ಇದ್ದರೂ ಎಲ್ಲರ ಕ್ಲಾಸುಗಳಲ್ಲಿ ಇದು ಹೋಮ್ವರ್ಕ್ ಆಗಿದೆ, ಇದರ ರಿಸಲ್ಟ್ ಬಾಪ್ದಾದರವರ ಬಳಿ ಬಂದಾಗ ನೋಡ್ತೇವೆ. ಇದರಿಂದ ತಾವು 108 ಅಥವಾ 16,000 ಮಾಲೆಯ ಅಧಿಕಾರಿಯಾಗಿದ್ದೀರಾ ಎಂದು ಗೊತ್ತಾಗ್ತದೆ. ಸೆಕೆಂಡಿನಲ್ಲಿ ದಿನದ ದಿನಚರಿಯಲ್ಲಿ ಎಷ್ಟು ಸಫಲವಾಯಿತು, ಅದರಿಂದ ತಾವು ಎಷ್ಟು ಯೋಗ್ಯರಾಗಿದ್ದೀರಿ ಎಂದು ಗೊತ್ತಾಗ್ತದೆ. ಏಕೆಂದರೆ ಕೈ ಎತ್ತಿಸುತ್ತೇವೆ. ಯಾರು ಪ್ರಾಕ್ಟಿಕಲ್ ಧಾರಣೆಯಲ್ಲಿ ನಾನು 108 ಅಥವಾ 16,000 ಮಾಲೆಯಲ್ಲಿ ಬರ್ತೇವೆ ಎಂದು ತಾವು ರಿಸಲ್ಟ್ ಬರೆಯಬೇಕು. ಅದರಿಂದ ದಾದಿಯರು ಹೆಸರು ಕೊಟ್ಟಾಗ ಕೆಲವರು ನಾವು ಬರಬಹುದು ಎಂದು ತಿಳಿಯುತ್ತಾರೆ. ಅದರಿಂದ ಈ ರಿಪೋರ್ಟ್ನಿಂದ ಗೊತ್ತಾಗ್ತದೆ. ಸದಾ ಸೆಕೆಂಡಿನಲ್ಲಿ ಯಾವ ರೂಪ ಅನುಭವ ಮಾಡಲು ಬಯಸ್ತಿರೋ ಆ ರೂಪವನ್ನು ಅನುಭವ ಮಾಡಲು ಸಾಧ್ಯವೇ ಎಂದು ಬಾಪ್ದಾದರವರು ಕೇಳ್ತಾರೆ. 5 ಸ್ವರೂಪಗಳು ಯಾವುದನ್ನು ತಿಳಿಸಿದ್ದೇವೆ ಅದು ಸಹ ಯಾವಾಗ ಬೇಕೋ ಆಗ ಸೆಕೆಂಡಿನಲ್ಲಿ ಸ್ವರೂಪ ಆಗಲು ಸಾಧ್ಯವೇ? ಇದನ್ನು ಅಭ್ಯಾಸ ಮಾಡಿ ನಾನು ಯಾವುದನ್ನು ಬಯಸ್ತೇನೆ ಆ ಸ್ಥಿತಿಯಲ್ಲಿ ಸೆಕೆಂಡಿನಲ್ಲಿರಲು ಸಾಧ್ಯವೇ ಅಥವಾ ಸಮಯ ಹಿಡಿಸುತ್ತದೆಯೇ ಎಂದು ತಮ್ಮದು ತಮಗೇ ಗೊತ್ತಾಗ್ತದೆ. ಕೈ ಎತ್ತೋದರಲ್ಲಿ ಬಾಪ್ದಾದರವರು ಖುಷಿಯಾಗಿದ್ದಾರೆ. ಮೆಜಾರಿಟಿ ಕೈ ಎತ್ತುತ್ತಾರೆ. ಈಗ ಕೈ ಎತ್ತಿದ್ದೀರಿ, ಆದರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಹೇಗೆ ಈಗ ದ್ವಾಪರ ಕಲಿಯುಗದ ಅಭ್ಯಾಸದಲ್ಲಿ ದೇಹಾಭಿಮಾನದಲ್ಲಿ ಬರುವುದು ಸಹಜವಾಗಿದೆ, ಅದೇ ರೀತಿ ಯಾವ ಸ್ವರೂಪದಲ್ಲಿ ಸ್ಥಿತರಾಗಲು ಬಯಸ್ತೀರಿ ಅದು ಅಷ್ಟು ಸಹಜ ಆಗಬೇಕು. ಏಕೆಂದರೆ ಸಮಯ ಅಂತಹದ್ದು ಬರೋದಿದೆ. ಆ ಸಮಯದಲ್ಲಿ ತಮಗೆ ಈ ಅಭ್ಯಾಸದ ಅವಶ್ಯಕತೆ ಇರ್ತದೆ. ಈ ಅಭ್ಯಾಸ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಾರ್ಯಗಳಲ್ಲಿರುತ್ತಾ ಮಾಡಿ ಮತ್ತು ರಿಸಲ್ಟ್ ನಿಮಿತ್ತ ಟೀಚರಿಗೆ ಕೊಡುತ್ತೀರಿ. ಈ ಅಭ್ಯಾಸ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಾರ್ಯಗಳಲ್ಲಿರುತ್ತಾ ಮಾಡಿ. ಈ ವರ್ಷದ ಸಮಾಪ್ತಿಯಲ್ಲಿ ಇದನ್ನು ಅಭ್ಯಾಸ ಮಾಡುತ್ತಿರಬೇಕು. ತಮಗೆ ತಾವೇ ಮಾಡಿ, ತಮಗೆ ತಾವೇ ಟೀಚರ್ ಆಗಿ. ಆದರೆ ರಿಸಲ್ಟ್ ತೋರಿಸಲು ತಮ್ಮ ಚಾರ್ಟ್ ಕೊಡುತ್ತಿದ್ದರೆ ಅಟೆನ್ಷನ್ ಇರ್ತದೆ. ಕೈಯನ್ನು ಎಲ್ಲಿ ಬೇಕೋ ಅಲ್ಲಿ ಇರಿಸಬಹುದಲ್ಲವೇ? ಅದೇ ರೀತಿ ಮನಸ್ಸನ್ನು ಯಾವ ಸ್ಥಿತಿಯಲ್ಲಿ ಇರಿಸಬೇಕೋ ಆ ಸ್ಥಿತಿಯಲ್ಲಿ ಇರಿಸಬೇಕು. ಮಹಾಮಂತ್ರವೂ ಸಹ ನೆನಪಾರ್ಥದಲ್ಲಿ ಮನ್ಮನಾಭವ ಆಗಿದೆ. ಮನಸ್ಸಿನ ಡ್ರಿಲ್ನಲ್ಲಿ ಎಷ್ಟು ಸಫಲತೆ ಇದೆ ಅದನ್ನು ತಮಗೆ ತಾವೇ ಅನುಭವ ಮಾಡಿ. ಒಬ್ಬೊಬ್ಬ ಮಗು ಈಗ ಸಂಗಮ ಯುಗದ ಸುಖ, ಸಂಗಮ ಯುಗದ ಪ್ರಾಪ್ತಿಗಳು, ಪ್ರತಿಯೊಂದು ಪ್ರಾಪ್ತಿಯ ಅನುಭವಿಯಾಗಲಿ ಎಂದು ಬಾಪ್ದಾದರವರು ಬಯಸ್ತಾರೆ. ಪ್ರತಿಯೊಂದು ಪ್ರಾಪ್ತಿ, ಪ್ರತಿಯೊಂದು ಶಕ್ತಿ, ಜ್ಞಾನದ ರಹಸ್ಯವನ್ನು, ಯೋಗದ ಪ್ರತಿಯೊಂದು ವಿಧಿಯನ್ನು ಧಾರಣೆಯಲ್ಲೂ ಪ್ರತಿಯೊಂದು ಧಾರಣೆಯ ಅನುಭವಿಯಾಗಿದ್ದೀರಾ ಎಂದು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು. ತಮ್ಮ ಪೂರ್ತಿ ಚೆಕಿಂಗ್ ಮಾಡಿಕೊಳ್ಳುತ್ತೀರಿ ಮತ್ತು ಮುಂದುವರಿಯುತ್ತೀರಿ. ಅಂದ ಮೇಲೆ ಈ ದಿನ ಬಾಪ್ದಾದ ಚೆಕಿಂಗ್ ಮತ್ತು ಪ್ರಾಪ್ತಿಗಳನ್ನು ಚೆಕ್ ಮಾಡಿಕೊಳ್ಳಲು ಹೇಳ್ತಿದ್ದಾರೆ. ಯಾವುದೇ ಪ್ರಾಪ್ತಿಯಲ್ಲಿ ಕೊರತೆ ಇದ್ದರೆ ಡ್ರಾಮಾನುಸಾರ ಪರೀಕ್ಷೆಗಳು ಸಮಯದನುಸಾರವಾಗಿ ಅದೇ ಬರ್ತದೆ. ಆದ್ದರಿಂದ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಸಂಪೂರ್ಣ ಮತ್ತು ಸಂಪನ್ನತೆಯ ಚೆಕಿಂಗ್ ಮಾಡಿಕೊಳ್ಳಿ ಮತ್ತು ಪರಿವರ್ತನೆಯಾಗಿ. ಈ ದಿನ ಬಾಪ್ದಾದ ತಮ್ಮೆಲ್ಲರ ಸಾಧಾರಣ ಸ್ವರೂಪದಲ್ಲೂ ತಮ್ಮ ಭವಿಷ್ಯದ ರೂಪ, ಪ್ರಾಪ್ತಿಗಳ ರೂಪವನ್ನು ನೋಡ್ತಿದ್ದೇವೆ. ಒಳ್ಳೆಯದು. ಎಲ್ಲ ಕಡೆಯ ಅಗಲಿ ಹೋಗಿ ಸಿಕ್ಕಿರುವ ಮಕ್ಕಳು ಬಾಪ್ದಾದರವರ ಹೃದಯ ಸಿಂಹಾಸನ ಮಕ್ಕಳಿಗೆ, ಬಾಪ್ದಾದರವರ ಆಜ್ಞಾಕಾರಿ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಬಹಳ ಬಹಳ ಹೃದಯದ ಪ್ರೀತಿ ಮತ್ತು ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಬಾಪ್ದಾದರವರಿಗೂ ಮಕ್ಕಳನ್ನು ನೋಡಿ ಖುಷಿಯಾಗ್ತದೆ. ವಾಹ್ ವಾಹ್, ನನ್ನ ಮಕ್ಕಳೇ ವಾಹ್. ಇಡೀ ವರ್ಷ ನಿರ್ವಿಘ್ನ ಮತ್ತು ಖುಷ್ ಮಿಜಾಜ್ ಆಗಿರಿ. ತಮ್ಮ ಚಲನೆ ಮತ್ತು ಚೆಹರೆಯಿಂದ ಎಲ್ಲರಿಗೂ ಖುಷಿ ಮತ್ತು ಮುಗುಳ್ನಗುವುದನ್ನು ಕಲಿಸಿಕೊಡಿ. ಸದಾ ಹಾರುತ್ತಾ ಇರಿ.
ಮತ್ತು ಹಾರಿಸುತ್ತಾ ಇರಿ. ನಡೆಯುವುದಲ್ಲ, ಹಾರುತ್ತಾ ಇರಿ. ಹಾರುವ ಕಲೆ ಸರ್ವರಿಗೂ ಪ್ರಿಯವಾಗಿದೆ. ಅಂದ ಮೇಲೆ ಹಾರುತ್ತಾ ಹಾರುತ್ತಾ ಸಂದೇಶ ಕೊಡಬೇಕು. ಎಲ್ಲರೂ ತಮ್ಮನ್ನು ನೋಡಿ ಖುಷಿಯ ಉಯ್ಯಾಲೆಯಲ್ಲಿ ತೂಗುವುದಕ್ಕೆ ತೊಡಗಲಿ. ಹ್ಯಾಪಿ 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 ನ್ಯೂ ಇಯರ್. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಈಶ್ವರೀಯ ಭಾಗ್ಯದಲ್ಲಿ ಪ್ರಕಾಶತೆಯ ಕಿರೀಟವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ಪ್ರಾಪ್ತಿ ಸ್ವರೂಪ ಭವ. ಪ್ರಪಂಚದಲ್ಲಿ ಭಾಗ್ಯದ ಸಂಕೇತವಾಗಿ ರಾಜ್ಯಭಾಗ್ಯವಿರುತ್ತದೆ ಹಾಗೂ ರಾಜ್ಯಭಾಗ್ಯದ ಸಂಕೇತ ಕಿರೀಟವಾಗಿರುತ್ತದೆ. ಇದೇ ರೀತಿ ಈಶ್ವರೀಯ ಭಾಗ್ಯದ ಸಂಕೇತ ಪ್ರಕಾಶತೆಯ ಕಿರೀಟವಾಗಿದೆ ಮತ್ತು ಈ ಕಿರೀಟದ ಪ್ರಾಪ್ತಿಗೆ ಆಧಾರವಾಗಿದೆ ಪವಿತ್ರತೆ. ಸಂಪೂರ್ಣ ಪವಿತ್ರ ಆತ್ಮರು ಪ್ರಕಾಶತೆಯ ಕಿರೀಟಧಾರಿ ಆಗುವುದರ ಜೊತೆಗೆ ಸರ್ವ ಪ್ರಾಪ್ತಿಗಳಿಂದಲೂ ಸಂಪನ್ನರಾಗಿರ್ತಾರೆ. ಒಂದು ವೇಳೆ ಯಾವುದೇ ಪ್ರಾಪ್ತಿಯ ಕೊರತೆ ಇದೆ ಎಂದರೆ ಪ್ರಕಾಶತೆಯ ಕಿರೀಟ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಸುವಾಕ್ಯ: ತನ್ನ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗುವವರೇ ಮನಸ ಮಹಾದಾನಿಯಾಗಿದ್ದಾರೆ. ಅವ್ಯಕ್ತ ಸೂಚನೆ: ಜ್ವಾಲಾಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಈಗೀಗ ಒಳ್ಳೆಯದು ಒಳ್ಳೆಯದು ಎಂದು ಹೇಳ್ತಾರೆ, ಆದರೆ ಒಳ್ಳೆಯವರಾಗಬೇಕೆನ್ನುವ ಪ್ರೇರಣೆ ಸಿಗುತ್ತಿಲ್ಲ. ಅದಕ್ಕೆ ಒಂದೇ ಸಾಧನವಿದೆ. ಸಂಘಟಿತ ರೂಪದಲ್ಲಿ ಜ್ವಾಲಾಸ್ವರೂಪರಾಗಿ ಒಬ್ಬೊಬ್ಬರು ಚೈತನ್ಯ ಲೈಟ್ ಹೌಸ್ ಆಗಿರಿ. ಸೇವಾಧಾರಿಯಾಗಿದ್ದೀರಿ, ಸ್ನೇಹಿಯಾಗಿದ್ದೀರಿ, ಒಂದೇ ಬಲ ಒಂದೇ ಭರವಸೆಯವರಾಗಿದ್ದೀರಿ. ಇದೆಲ್ಲವೂ ಸರಿ ಇದೆ. ಆದರೆ ಮಾಸ್ಟರ್ ಸರ್ವಶಕ್ತಿವಂತನ ಸ್ಟೇಜ್ ಮೇಲೆ ಬಂದರೆ ಎಲ್ಲರೂ ನಿಮ್ಮ ಮುಂದೆ ಪತಂಗಗಳ ಸಮಾನ ಸಾಯುವರು, ಪತಂಗಗಳ ಸಮಾನ ಸುತ್ತುವರು. ಒಳ್ಳೆಯದು. ಓಂ ಶಾಂತಿ.